ಅವರು ಪ್ರೈವಸಿ ಬಗ್ಗೆ ಮಾತಾಡ್ತಿದ್ರು ಎಲೆಕ್ಷನ್ ಅಂದ್ರೆ ಅವರು ವಿಡಿಯೋ ಕ್ಯಾಮ್ರಾ ಹಾಕುವಾಗ ಕನ್ಸೆಂಟ್ ತಗೊಂಡಿದ್ರ ಮಾಡಬಾರ್ದು ಆ ರೀತಿ. ಅಂದ್ರೆ ನೀವು ವಿಡಿಯೋ ಕ್ಯಾಮ್ರಾ ಹಾಕಕ್ಕಿಂತ ಮುಂಚೆ ಕೇಳಬೇಕಾಗಿತ್ತು, ನಿಮ್ನ ಕ್ಯಾಪ್ಚರ್ ಮಾಡ್ತಾ ಇದ್ವಿ, ನಿಮ್ ಕನ್ಸೆಂಟ್ ಇದೆಯಾ ಅಂತ. ದೇ ಹ್ಯಾವ್ ನಾಟ್ ಆಸ್ಕ್ ದಟ್, ರೈಟ್? ಮೇಡಮ್, ತಾವು ಕಮಿಷನರ್ ಕಂಪ್ಲೇಂಟ್ ಕೊಟ್ರಿ, ಅದಾದ್ಮೇಲೆ ಈಗ ಒಂದಷ್ಟು ಅವೇರ್ನೆಸ್ ಬಂದಿದೆ ಅಂತ ಅನ್ಸುತ್ತೆ. ಇಲ್ಲಿದೆ ಕಮಿಷನರ್ ಸರ್. ಕಾಮೆಂಟ್ ಮಾಡೋದು ಕೂಡ ಒಂದಷ್ಟು ಏನಾಗಿದೆ ಕಡಿಮೆ. ಕಾಮೆಂಟ್ಗಳು ಅಂದ್ರೆ ಅಷ್ಟು ಶೀಲವಾಗಿ ಎಲ್ಲ ಕಳ್ಸಿದ್ರಲ್ಲ, ಆತರ ಇವಾಗ ಏನ್ ಬರ್ತಾ ಇಲ್ಲ ನನಗೆ. ಬಟ್ ಸ್ಮಾಲ್ ಥಿಂಗ್ಸ್, ಬಟ್ ಅದೆಲ್ಲ ಓಕೆ, ನಾವು ಆಸ್ ಪಬ್ಲಿಕ್ ಫಿಗರ್ಸ್ ನಾವು ಅದನ್ನೆಲ್ಲ ಇಗ್ನೋರ್ ಮಾಡಬಹುದು. ಬಟ್ ಆ ತರ ಎಲ್ಲ ಯಾರು ಕಳಿಸ್ತಾ ಇಲ್ಲ, ಅದು ನಿಂತಿದೆ. ಬಟ್ ಬರೀ ಒಂದು 7 ಜನ ಅರೆಸ್ಟ್ ಆಗಿದ್ದಾರೆ, ಇನ್ನೂ ಉಳಿದಿರೋರ್ನು ಅರೆಸ್ಟ್ ಮಾಡಬೇಕು. ಮೇಡಮ್, ತಾವು ಒಂದೇ ಅಲ್ಲ ಮೇಡಮ್, ಎಲ್ರಿಗೂ ಕೂಡ ತಾವು ಕೊಟ್ಟಿರೋ ಮೆಸೇಜ್ ಏನಿತ್ತು, ಸೊ ಎಲ್ಲ ಮಹಿಳೆಯರಿಗೂ ಕೂಡ ಗೌರವಯುತವಾಗಿ ನಡ್ಕೋಬೇಕು, ಕೆಟ್ಟ 100%. ಸೊ ಅದು ಒಂದಷ್ಟು ಇದಾಗ್ತಿದೆಯಾ ಅಂತ, ಅವೇರ್ನೆಸ್ ಮೂಡ್ತಾ ಇದೆ ಅಂತ ಅನ್ಸಿದೆಯಾ ನೀವು ಕಂಪ್ಲೇಂಟ್ ಕೊಟ್ಟಾದ್ಮೇಲೆ? 100%. ಎಷ್ಟೋ ಜನ ಹೆಣ್ಮಕ್ಳು ನನಗೆ ಮೆಸೇಜ್ ಮಾಡಿದ್ದಾರೆ, ಯಾಕಂದ್ರೆ ಅವ್ರಿಗೆ ಆ ಧೈರ್ಯ ಇರಲಿಲ್ಲ ಹೋಗಿ ಕಂಪ್ಲೇಂಟ್ ಮಾಡೋದಕ್ಕೆ. ಬಟ್ ಇದರಿಂದ ಯೋಚನೆ ಮಾಡ್ತಾರೆ, ಯಾಕಂದ್ರೆ ಮುಂಚೆ ಯಾರು ಕಂಪ್ಲೇಂಟ್ ಕೊಟ್ಟಿರ್ಲಿಲ್ಲ, ಅರೆಸ್ಟ್ ಯಾರು ಆಗಿರ್ಲಿಲ್ಲ, ಸುಮ್ಮನೆ ಆ ಪ್ರೊಫೈಲ್ ನ ತೆಗೆದುಬಿಡ್ತಾರೆ ಅಥವಾ ಕಾಮೆಂಟ್ ಡಿಲೀಟ್ ಮಾಡ್ಬಿಡ್ತಾರೆ. ಬಟ್ ಇವಾಗ ಅರೆಸ್ಟ್ ಆಗ್ತಾ ಇದಾರೆ ಅಂತ ಗೊತ್ತಾದ್ಮೇಲೆ ಎಲ್ಲರೂ ಯೋಚನೆ ಮಾಡ್ತಾರೆ, ಅಟ್ಲೀಸ್ಟ್ 10 ಟೈಮ್ಸ್ ಕಾಮೆಂಟ್ ಮಾಡೋಕ್ಕಿಂತ ಮುಂಚೆ. ಸೊ ಹಾಗಾಗಿ ಟ್ರೋಲಿಂಗ್ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೆಣ್ಮಕ್ಳು ಹೇಳಿದ್ದಾರೆ.